ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಊರುಗಳು ಸೂತಕದ ವಾತಾವರಣದಲ್ಲಿ ಇರೋದನ್ನು ಗಮನಿಸಬಹುದು. ಈಗ ಮಂಡ್ಯಕ್ಕೆ ಹೋಗೋಣ ನಾವು. ಮಂಡ್ಯದಲ್ಲೂ ಕೂಡ ಬೆಂಗಳೂರಿನಲ್ಲಾದಂತಹ ಕಾಲ್ತುಳಿತದಲ್ಲಿ ಒಬ್ಬರು ಸಾವನ್ನಪ್ಪಿದ್ದು ಅವರ ಮೃತದೇಹವನ್ನ ಮಂಡ್ಯಕ್ಕೆ ರವಾನೆ ಮಾಡಲಾಗಿದೆ. ಕಾಲ್ತುಳಿತದಲ್ಲಿ ಮಂಡ್ಯದ ಪೂರ್ಣಚಂದ್ರ ನಿಧನದ ಹಿನ್ನೆಲೆಯಲ್ಲಿ ರಾಯಸಮುದ್ರ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ. ಮಂಡ್ಯದಲ್ಲಿ ಪೂರ್ಣಚಂದ್ರನ ಪಾರ್ಥಿವ ಶರೀರಕ್ಕೆ ಇನ್ನೂ ಕೂಡ ಅದು ಮಂಡ್ಯಕ್ಕೆ ಶಿಫ್ಟ್ ಆಗಿಲ್ಲ, ಕಾಯ್ತಾ ಇದ್ದಾರೆ. ಪೂರ್ಣಚಂದ್ರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂಡ್ಯ ಭಾಗದವರು ಇವರು. ಮೃತ ಯುವಕನ ಅಂತ್ಯಕ್ರಿಯೆಗೆ ಸಿದ್ಧತೆಗಳು ಊರಿನಲ್ಲಿ ಆಗ್ತಾ ಇದೆ. ಮಗದೊಂದು ಕಡೆ ಬಾಡಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಪೂರ್ಣಚಂದ್ರನ ಅಂತ್ಯಕ್ರಿಯೆ ಕೂಡ ನೆರವೇರಿಸಲಾಗುತ್ತೆ. ಮೈಸೂರಿನ ಖಾಸಗಿ ಕಂಪನಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಕೊಂಡಿದ್ರು ಪೂರ್ಣಚಂದ್ರ. ಮೈಸೂರಿನಿಂದ ಬೆಂಗಳೂರಿಗೆ RCB ಅಭಿಮಾನಿ ಪೂರ್ಣಚಂದ್ರ ಹೋಗಿದ್ರು. ಇದನ್ನೇ ನೋಡ್ಲಿಕ್ಕೆ ಅಂತಲೇ RCB ಸಂಭ್ರಮಾಚರಣೆಯ ವೇಳೆ ಕಾಲ್ತುಳಿತದಲ್ಲಿ ಪೂರ್ಣಚಂದ್ರ ಸಾವನ್ನಪ್ಪಿದ್ದಾರೆ. ಇವರು ಕೂಡ ಆಲ್ಮೋಸ್ಟ್ ನಾವು ನೋಡಿದ್ರಲ್ಲಿ ಇಂಜಿನಿಯರ್ಸ್ನೇ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ RCBಯ ಪ್ಲೇಯರ್ಸ್ ಬರ್ತಾರೆ, ಅವ್ರನ್ನ ಕಣ್ತುಂಬ್ಕೊಳ್ಳೋಕೆ ಎದುರುಗಡೆ ಕಣ್ತುಂಬ್ಕೊಳ್ಳೋದಕ್ಕಿಂತ ಭಾಗ್ಯ ಬೇಕಾ? ಕಪ್ಪನ್ ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಇದಕ್ಕಿಂತ ಒಂದು ಸೌಭಾಗ್ಯ ಇದೆಯಾ? ಇದಕ್ಕಿಂತ ಒಂದು ವಾವ್ ಅನ್ನುವಂತಹ ಗಳಿಗೆ ಏನಾದ್ರೂ ಇರುತ್ತಾ? ಹೋಗ್ಲೇಬೇಕು, ನಾವು ನೋಡ್ಲೇಬೇಕು ಅಂದ್ಕೊಂಡು ಹೋಗಿರ್ತಾರೆ. ಬಟ್ ಹೋದಂಥವರಲ್ಲಿ 11 ಜನ ಹೆಣವಾಗಿ ಮನೆಗೆ ವಾಪಸ್ ಆಗ್ತಾ ಇದ್ದಾರೆ. ಅದರಲ್ಲಿ ಪೂರ್ಣಚಂದ್ರ ಅಂತ ಮಂಡ್ಯ ಭಾಗದವರು ನಿನ್ನೆ ಆದಂತಹ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಉಸಿರು ಗಟ್ಟಿ ನೋಡಿ. ಅದು ಹೆಂಗಾಗಿದೆ ಅಂದ್ರೆ, ಕೆಳಗೊಬ್ರು ಬೀಳ್ತಾ ಇದ್ದಾರೆ ತಕ್ಷಣ ಅವ್ರನ್ನ ಎತ್ತಬೇಕು ಅನ್ನುವಂತಹ ಕನಿಷ್ಠ ಮಾನವೀಯತೆಯನ್ನು ನೆನ್ನೆ ತೋರ್ಲಿಲ್ಲ. ಕಾರಣ ಎಲ್ಲರಲ್ಲೂ ಆತಂಕ, ಎಲ್ಲರಲ್ಲೂ ಭಯ, ನೂಕು ನುಗ್ಗಲು, ನಾನು ಮುಂದೆ ಹೋಗ್ಬಿಡ್ಬೇಕು ಅನ್ನುವಂತಹ ತವಕ. ಒಬ್ಬ ಕೆಳಗೆ ಬೀಳ್ತಾ ಇದ್ದಾನೆ ಅಂದ್ರೆ ಆತನ ಎದೆ ಮೇಲೆ ಹೋಗಿ ಒಂದು ಓಡಾಡಿದ್ದಾರೆ, ಕಾಲು ತುಳಿದಿದ್ದಾರೆ. ಕೆಲವುಗಳು ನಿಂತ್ಕೊಳ್ಳುತ್ತವಾ? ಹಾರ್ಟಿಗೆ ಬ್ಲಡ್ ಪಂಪ್ ಆಗ್ಬೇಕಲ್ಲ, ಆಗುತ್ತಾ? ಆಕ್ಸಿಜನ್ ಹೋಗ್ಬೇಕಲ್ಲ, ಶ್ವಾಸಕೋಶಕ್ಕೆ ಹೋಗಕ್ಕಾಗುತ್ತಾ? ಆಗಿಲ್ಲ, ಅಲ್ಲೇ ಸಾವನ್ನಪ್ಪಿದ್ದಾರೆ. ಸ್ಟೇಡಿಯಂ ಬಳಿ ಕಾಲ್ತುಳಿತದಲ್ಲಿ ಪೂರ್ಣಚಂದ್ರ ಮಂಡ್ಯ ಭಾಗದವರು ಸಾವನ್ನಪ್ಪಿದ್ದಾರೆ. ಯಾವುದೇ ರೀತಿಯ ಪ್ರಯತ್ನಗಳನ್ನ ಪಟ್ಟರೂ ಕೂಡ ಅವ್ರನ್ನ ಬದುಕಿಸ್ಕೊಳಕ್ಕಾಗ್ಲಿಲ್ಲ. ಮಂಡ್ಯದಿಂದ ಬಂದಿದ್ರಂತೆ ಬೆಂಗಳೂರಿಗೆ. RCB ಫ್ಯಾನ್ ನಾನು, ಅವ್ರ ಎತ್ಕೊಂಡು ಮೆರೆದಾಡೋದನ್ನ ನೋಡ್ಬೇಕು ನಮ್ಮ ಪ್ಲೇಯರ್ಸ್ ಅಂತ ಹೋಗಿದ್ರು. ಈಗ ನಿಮ್ಮನ್ನ ನೋಡಿ ಮನೆಯವ್ರು ಹೆಂಗಿರ್ತಾರೆ, ಆ ಕಪ್ಪನ್ನ ಎತ್ಕೊಂಡು ಮೆರೆದಾಡೋರ್ನ ನೋಡ್ಬೇಕು ಅಂತ ಹೋದ್ರಲ್ಲ ನೀವು, ನಿಮ್ಮನ್ನ ನೋಡ್ಕೊಂಡು, ನಿಮ್ಮ ಮೃತದೇಹ ನೋಡ್ಕೊಂಡು ಮನೆಯವ್ರು ಹೆಂಗಿರ್ತಾರೆ? ನೆನ್ನೆಯ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಜೇನುಗೂಡಿನ ರೀತಿಯಲ್ಲಿ ಜೇನು ಹುಳುಗಳು ಒಂದು ಓಡಾಡ್ತಾ ಇರುತ್ತಲ್ಲ, ಆ ಪ್ರಮಾಣದಲ್ಲಿ ಜನ ಸೇರಿದ್ರು. ಅಲ್ಲಿ ಲಕ್ಷಾಂತರ ಜನ. ಜಸ್ಟ್ 30-35 ಸಾವಿರ ಜನ ಕ್ರೌಡ್ ಸೇರೋ ಜಾಗದಲ್ಲಿ ನೀವು ಲಕ್ಷಾಂತರ ಜನ ಬಂದು ಸೇರ್ತಾರೆ ಅಂದ್ರೆ ಜಾಗ ಎಲ್ಲಿರುತ್ತೆ? ಉಸಿರಾಡಕ್ಕೆ ಆಕ್ಸಿಜನ್ ಕೂಡ ಸಿಗ್ಲಿಲ್ಲ ನಿನ್ನೆ ಎಷ್ಟೋ ಜನಕ್ಕೆ. ಆಂಬ್ಯುಲೆನ್ಸ್ ಬೇಕು ಅಂದ್ರೆ ಎಲ್ಲಿಂದ ಬರುತ್ತೆ? ಜಾಗ ಎಲ್ಲಿದೆ? ಪ್ರೋಗ್ರಾಮ್ನ ಅರೇಂಜ್ ಮಾಡಿದವ್ರದ್ದು ತಪ್ಪು. ಇಲ್ಲಿ ಈ ಪ್ರಮಾಣದಲ್ಲಿ ಕ್ರೌಡ್ ಸೇರುತ್ತೆ ಅಂತ ಗೊತ್ತಿದ್ರು ಹೋದವ್ರದ್ದು ತಪ್ಪು. ಇಲ್ಲಿ ಈ ಸಾವಿನ ಹೊಣೆಯನ್ನ ಯಾರು ಹೊರ್ತಾರೆ ಈಗ?